ಇದೀಗ ಬಿಜೆಪಿಯ ವಕ್ತಾರರು ರತನ್ ರಮೇಶ್ ಪೂಜಾರಿ ಅವರು ಸೇರ್ಕೊಂಡಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ. ಸೊ ನಿಮಗೆ ಕೇಳುವಂತ ಸಾವಿರಾರು ಪ್ರಶ್ನೆಗಳಿವೆ ನನ್ನ ಹತ್ರ. ರಾಜ್ಯ ಸರ್ಕಾರ ಅಥವಾ ರಾಜ್ಯದಲ್ಲಿ ಈ ಅತಂತ್ರದ ವಾತಾವರಣ ಯಾಕೆ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ವಿರೋಧ ಪಕ್ಷ ವಿಫಲವಾಗಿದೆ. ಎಲ್ಲೋ ಒಂದು ಕಡೆ ಬಿಜೆಪಿ ಒಳಗಿಲ್ಲ, ಬಣ ರಾಜಕೀಯದ ಒಳಗಡೆ ರಾಜ್ಯದ ಸಮಸ್ಯೆಗಳನ್ನ ಅಧಿವೇಶನಗಳಲ್ಲಿ ಮಾತಾಡುವವರಿಲ್ಲ ಅಂತ ಹೇಳಿ ಇವತ್ತು ಬಿಜೆಪಿ ಅವರಿಗೆ ಯಾವ್ದು ಕಾಣಿಸ್ತಾ ಇದೆ? ಇಲ್ಲಿರುವಂಥ ಬಾಣಂತಿಯರ ಸಾವುಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ, ಅಥವಾ ಈ ರಸ್ತೆ ಗುಂಡಿಗಳು ಕಾಣಿಸ್ತಾ ಇಲ್ಲ, ಅಥವಾ ನಿರುದ್ಯೋಗದ ಸಮಸ್ಯೆ ಕಾಣಿಸ್ತಾ ಇಲ್ಲ. ನಿಮಗೆ ಕಾಣಿಸ್ತಾ ಇರುವಂಥದ್ದು DK ಕೈಯಲ್ಲಿ ಯಾವ್ಯಾವ ವಾಚ್ ಕಟ್ಟಿದ್ದಾರೆ ಅಂತ ಹೇಳಿ. ವಿರೋಧ ಪಕ್ಷದ ವೈಫಲ್ಯವೇ ಇದೆಲ್ಲದಕ್ಕೂ ಕಾರಣ ಅನ್ನುವಂಥ ಅಭಿಪ್ರಾಯ ಜನರಲ್ಲಿ ವ್ಯಕ್ತವಾಗ್ತಾ ಇದೆ. ಏನು ಹೇಳ್ತೀರಿ? ಆಡಳಿತ ಪಕ್ಷದ ಎಷ್ಟು ಜವಾಬ್ದಾರಿ ಅಷ್ಟೇ ಜವಾಬ್ದಾರಿ ವಿರೋಧ ಪಕ್ಷದ್ದು ಇದೆ. ಪ್ರಶ್ನೆ ನನಗೆ ಕೇಳಿದ್ದೀರ ಅನ್ಸುತ್ತೆ. ಎಸ್. ಓಕೆ, ಇವಾಗ ಮೂಡ ಹಗರಣ ಬಂತು. ನಾವು ಪಾದಯಾತ್ರೆ ಮಾಡಿದ್ವಿ ಇಲ್ಲಿಂದ ಮೈಸೂರು ತನಕ. ಅದರ ಇಂಪ್ಯಾಕ್ಟ್ ಏನಾಯಿತು? CM ಅವರು ತಗೊಂಡಿರುವಂಥ ಅಷ್ಟೂ ಸೈಟ್ಗಳನ್ನು ವಾಪಸ್ ಕೊಟ್ಟರು. ಅಷ್ಟೇ ಅಲ್ಲ, ರಾಜ್ಯದ ಅನುಕೂಲ ಹೇಳ್ರಿ. ಒಬ್ಬ ವ್ಯಕ್ತಿ ಎಲ್ಲರಿಗೂ ದೊಡ್ಡ ಜ್ಞಾನಿಗಳ ಥರ ಮಾತಾಡ್ಬೇಡಿ. ಮಾತಾಡಿ. ಆಯಿತಾ? ಇಡಿ ಎಲ್ಲ ಎಷ್ಟೊಂದು ಭ್ರಷ್ಟಾಚಾರದ ಅಸೆಟ್ಗಳು ಮೂಡದಲ್ಲಿತ್ತು, ಅವುಗಳನ್ನೆಲ್ಲವನ್ನು ಅಟ್ಯಾಚ್ ಮಾಡಲಾಗಿದೆ. ಇದು ಯಾರ ಹೋರಾಟದ ಇದು ಸಕ್ಸಸ್ಸು, ಯಶಸ್ಸು? ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಸೇರಿ ಹೋರಾಟ ಮಾಡಿರೋದ್ರಿಂದ ಸಿಕ್ಕಂಥ ಯಶಸ್ಸು. ವಾಲ್ಮೀಕಿ ಹಗರಣ ಬಂತು. ವಾಲ್ಮೀಕಿ ಹಗರಣ ಬಂದಾಗ ನಾವಿಬ್ಬರು ಸೇರಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ವಿ. ಆವಾಗ ಪ್ರತಿಪಕ್ಷ ಆಡಳಿತದವ್ರು ಏನು ಮಾಡಿದರು? ಸದನದಲ್ಲಿ ಒಪ್ಕೊಂಡ್ರು. 187 ಕೋಟಿ ಅಲ್ಲ ಸ್ವಾಮಿ, 97 ಕೋಟಿ ಅಂತ ಹೇಳಿದರು. ಹಾಗೂ ಅಷ್ಟೂ ಹಣ ವಾಪಸ್ಸು ಬಂದಿದೆ. ಅಷ್ಟೇ ಅಲ್ಲ, ಒಂದು ತಲೆದಂಡ, ಸಚಿವರ ತಲೆದಂಡ ಬೇರೆ. ಯಾರ ಯಶಸ್ಸಿದು? ಭಾರತೀಯ ಜನತಾ ಪಾರ್ಟಿ JDS ಸೇರಿ ಮಾಡಿರುವಂಥ ಒಂದು ಜಂಟಿ ಹೋರಾಟದ ಒಂದು JDS ಜಂಟಿ ಅಂತ ಅರ್ಥ ಆಯ್ತು. ಆದ್ರೆ ಬಿಜೆಪಿ ಒಟ್ಟಿಗಿದೆ, ಎಲ್ಲರೂ ಒಟ್ಟಿಗೆ. ಮೇನ್ ಆಗಿ ಬಿಜೆಪಿನೇ ತೆಗೆದುಕೊಂಡಿರುವಂಥದ್ದು. ಇವಾಗ ಬಿಜೆಪಿ ಅಂತ ಹೇಳಿದ್ಬಿಟ್ರೆ ನೀವು ಆಯ್ತು JDS ಇಲ್ವಾ ಅಂತ ಕೇಳ್ಬಿಡ್ತೀರಾ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರುವಂಥದ್ದು, ಬಿಜೆಪಿಯೇ ಹೋರಾಟವನ್ನು ಮುನ್ನೆಲೆ ತೆಗೆದುಕೊಂಡ ನಂತರ JDS ನಮ್ಮ ಮಿತ್ರ ಪಕ್ಷವಾಗಿ ಒಟ್ಟಿಗೆ ಹೋಗಿದ್ದೀವಿ. ಆಯ್ತು. ನೆಕ್ಸ್ಟು ಬಾಣಂತಿಯರ ಸಾವು ಅಂತ ಹೇಳಿದ್ರಿ ನೀವು. ಬಾಣಂತಿಯರ ಸಾವು, ಆ ಒಂದು ಟೀಮಲ್ಲಿ ನಾನು ಕೂಡ ಇದ್ದೆ. ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಬೆಳಗಾವಿ ಇರ್ಬೋದು, ದಾವಣಗೆರೆ ಇರ್ಬೋದು, ಕೊಪ್ಪಳ ಇರ್ಬೋದು, ಆನಂತರ ರಾಯಚೂರು ಇರ್ಬೋದು, ಇಲ್ಲೆಲ್ಲ ದೊಡ್ಡ ಮಟ್ಟದ ಬಳ್ಳಾರಿ ಇರ್ಬೋದು, ಇಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ವಿ. ನಮ್ಮ ಒಂದು ಹೋರಾಟಕ್ಕೆ ಬೆಚ್ಚಿ ಬಿದ್ದಂಥ ಈ ಸರ್ಕಾರ ಅಲ್ಲಿವರೆಗೂ ಬಾಣಂತಿಯರ ಏನು ಸಾವಾಗಿದೆ ಅವ್ರ ಮನೆಗೆ ಒಂದು ಕರ್ಟಸಿಗೆ ವಿಸಿಟ್ ಕೊಟ್ಟಿರಲಿಲ್ಲ ಸರ್. ನಮ್ಮ ಹೋರಾಟದ ಮರುದಿನ ಇವರು ರಾಜಶೇಖರ್ ಹಿಟ್ನಾಳ್ ಇರಬೇಕು, MP ಅವರ ಮನೆಗೆ ಹೋಗ್ತಾರೆ, ಶಿವರಾಜ್ ತಂಗಡಿಯವ್ರ ಮನೆಗೆ ಹೋಗ್ತಾರೆ, ಪರಿಹಾರವನ್ನು ಕೊಡ್ತಾರೆ. ಆನಂತರ ರಾಜ್ಯ ಸರ್ಕಾರ ಒಂದು ಕಮಿಟಿಯನ್ನು ಇದು ಮಾಡುತ್ತೆ. ಏನಂತ ಹೇಳಿದ್ರೆ, ಬಾಣಂತಿಯರ ಸಾವನ್ನು ರಾಜ್ಯದಲ್ಲಿ 0ಗೆ ತರಬೇಕು ಅಂತ ಹೇಳಿ ಒಂದು ಕಮಿಟಿಯನ್ನು, ಪೆನಲನ್ನು ರೆಡಿ ಮಾಡ್ತಾರೆ. ಅದು ನಮ್ಮ ಹೋರಾಟದ ಸಕ್ಸಸ್ಸು. ಹಲವಾರು KRDBL ಇದು ಸೈಟ್ಗಳನ್ನು ತೆಗೆದುಕೊಳ್ತಿದ್ರು. ಯಾರು ಹೇಳೋರು ಇರಲಿಲ್ಲ, ಕೇಳೋರು ಇರಲಿಲ್ಲ. ನಾವು ಹೋರಾಟ ಮಾಡಿದ್ದಕ್ಕೋಸ್ಕರ ಅದೆಲ್ಲ ವಾಪಸ್ ಬಂತು. ನೀವು ಹೇಳಿದ್ರೆ ವಾಚ್ ನನಗೆ ಆ ವಿಚಾರಕ್ಕೆ ಬರ್ತೀನಿ. ಅದಕ್ಕಿಂತ ಮೊದಲಿಗೆ ಚರ್ಚೆ ಆಗಬೇಕಿರೋ ಇನ್ನೊಂದು ವಿಷಯ ಇದೆ ಸರ್. ಏನಂತ ಹೇಳಿದ್ರೆ, ಈಗ ತರ್ತಾ ಇರುವಂತಹ ಮಸೂದೆ ಕೋಮು ದ್ವೇಷ ಭಾಷಣ, ಅದರಲ್ಲಿ ಸುಮಾರು 20 ಕ್ಯಾಟಗರಿಗಳನ್ನ ಸೇರಿಸಿದ್ದಾರೆ. ಯಾವುದೇ ರೀತಿಯ ದ್ವೇಷದ ಭಾಷಣಗಳನ್ನ ಮಾಡುವ ಹಾಗಿಲ್ಲ, ಕೋಮಿನ ಬಗ್ಗೆ ಮಾತಾಡೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಈ ಮಸೂದೆ ಅಂಗೀಕಾರಕ್ಕೆ ಬಂದ್ರೆ ಮೊದಲಿಗೆ ಅರೆಸ್ಟ್ ಆಗುದೇ ಯತ್ನಾಳ್ ಅನ್ಸುತ್ತೆ ನನ್ನ ಪ್ರಕಾರ. ಅಥವಾ ಬಿಜೆಪಿಯ ಕೆಲವು ಈಗ ದೊಡ್ಡ ದೊಡ್ಡ ಭಾಷಣಗಾರರಿದ್ದಾರೆ, RSS ನ ಭಾಷಣಗಾರರಿದ್ದಾರೆ, VHP ಭಾಷಣಗಾರರಿದ್ದಾರೆ. ವಿರೋಧ ಪಕ್ಷದವರು ಮಾಧ್ಯಮಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವರು ಕುತ್ಕೊಂಡ್ ಮಾತಾಡ್ತಿದ್ರು ಅಂತಂದ್ರೆ ಫಸ್ಟ್ ಅವ್ರು ಕೇಸ್ ಹಾಕೋದು ಯಾರ ಮೇಲೆ? ನಿಮ್ಮ ಚಾನೆಲ್ ಮೇಲೆ ಸರ್. ನಿಮ್ಮ ಜೊತೆ ಬಂದಿರೋದು ನಾನು ಅದಕ್ಕೆ ಬಿಜೆಪಿ ಅವರ ಉತ್ತರವನ್ನು ಪ್ರಿಂಟಿಂಗ್ ಮೀಡಿಯಾ ಯಾಕಂದ್ರೆ ಅರ್ಧ ನಿಮ್ಮ ಪರಿವಾರವೇ ಹೊರಗಡೆ ಹೋಗುತ್ತೆ ಅಂತ ಹೇಳಿ. ಹೌದು, ಉದ್ದೇಶ ಇವರು ಏನು ಅಂತಂದ್ರೆ ಮುಂದೆ ಬರುವಂತಹ ಸರ್ಕಾರ ಬಹಳ ಪ್ರಬಲವಾಗಿ ಬರ್ತದೆ ಅಂತ ಗೊತ್ತಾಗಿದೆ ಅವರಿಗೆ. ಉದ್ದೇಶಪೂರ್ವಕವಾಗಿ ಬಿಜೆಪಿ ಮತ್ತು JDS ಅಧಿಕಾರಕ್ಕೆ ಬರಬಾರದು ಅನ್ನೋ ಉದ್ದೇಶದಿಂದ ತಡೆಯಕ್ಕೋಸ್ಕರವಾಗಿ ಈ ತರದ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ್ಯಾವಾಗ ಸದನ ಬರುತ್ತೆ, ಸದನ ಬಂದಾಗ ಇವರ ವೈಫಲ್ಯಗಳನ್ನು ಎತ್ತಿ ತೋರಿಸ್ತಾರೆ ವಿರೋಧ ಪಕ್ಷದವರು ಅಂತ ಒಂದು ವಿಷಯ ಬಂದಾಗ, ನೀವು ಹಿಂದಾದ ಒಂದು 3-4 ಅಧಿವೇಶನ ನೋಡಿ, ಹಿಂದಿನ ಸ್ವಲ್ಪ ದಿನದ ಹಿಂದೆ ಯಾವುದಾದ್ರೂ ಒಂದು ಈ ಥರ ತಗೊಂಡು ಬರ್ತಾರೆ.
ಆನಂತರ ಎಲ್ಲ ಚರ್ಚೆಯನ್ನ ಸದನದಲ್ಲಿ ಏನ್ ಮಾಡಬೇಕು ಅವರ ವೈಫಲ್ಯವನ್ನ ಬಗ್ಗೆ ಚರ್ಚೆ ಆಗಬೇಕು, ಅದನ್ನೆಲ್ಲ ಎಲ್ಲ ನುಂಗಬೇಕು, ಡಿಫ್ಲೆಕ್ಟ್ ಮಾಡಿಬಿಡ್ತಾರೆ. ಚರ್ಚೆಯನ್ನ ಮೊದಲು ಡಿಫ್ಲೆಕ್ಟ್ ಮಾಡಿಸ್ತಾರೆ, ಡೈವರ್ಟ್ ಮಾಡಿಸ್ತಾರೆ. ಅದಾದ ನಂತರ ನೀವು ಸದನಕ್ಕೆ ಹೋದ ತಕ್ಷಣನೇ ಇದನ್ನ ತರ್ತಾರೆ, ಬೇಕಾಬಿಟ್ಟಿ ಬೇರೆ ಬೇರೆ ಇದು ಏನು ಚರ್ಚೆಗಳನ್ನಲ್ಲಿ ತರ್ತಾರೆ. ಆನಂತರ ಕಾಂಗ್ರೆಸ್ ಅವರು ಡೈವರ್ಟ್ ಮಾಡ್ತಾರೆ ಅಂದ್ರೆ ಅಲ್ಲಲ್ಲ, ಡೈವರ್ಟ್ ಆಗೋದು ಯಾರು ಅಂತ? ಅಲ್ಲಿಗೆ ಬರ್ತೇನೆ. ಡೈವರ್ಟ್ ಆಗೋದು ಯಾರು? ಒಂದು ನಿಮಿಷ. ಬಿಜೆಪಿ ಅವರೇ. ಇಲ್ಲಿ ವಿಫಲ ಯಾರದ್ದಾಗುತ್ತೆ? ಅಲ್ಲ, ನಾವು ಅಷ್ಟು ಸುಲಭದಲ್ಲಿ ಅವ್ರು ಡೈವರ್ಟ್ ಆಗ್ಬಿಡ್ತಾರೆ. ನಾವು ಅವರೆಲ್ಲ ವಿಷಯಕ್ಕೆ ಡೈವರ್ಟ್ ಮಾಡಿದಾಗಲೂ ನಾವೇ ವಾಪಸ್ ತಗೊಂಡು ಬಂದಿದ್ದು. ನೋಡಿ, ಇಲ್ಲಿ ಡೈವರ್ಟ್ ಮಾಡ್ತಿದ್ದಾರೆ. ಆದರೆ ಇಶ್ಯೂ ಇರೋದು ನಿಜವಾಗಿ ಇದು ಇವರ ಶೂನ್ಯ ಅಭಿವೃದ್ಧಿ, ಆನಂತರ ಅಸಮರ್ಥತೆ ಏನಿದೆ ರಾಜ್ಯದಲ್ಲಿ, ಇವರೇನು ವಿಫಲವಾಗಿದ್ದಾರೆ ಅದನ್ನೇ ನಾವು ಎತ್ತಿ ತೋರಿಸಿದ್ರಿಂದಾಗಲೇ ಇವತ್ತು ಅವರ ವೈಫಲ್ಯಗಳು ಜೀವಂತವಾಗಿದೆ. ಆದರೆ ಅವರು ಎಲ್ಲ ಟೈಮಲ್ಲೂ ಕೂಡ ಅವರ ವೈಫಲ್ಯವನ್ನ, ಅಭಿವೃದ್ಧಿ ಶೂನ್ಯತೆಯನ್ನ, ಅಸಮರ್ಥತೆಯನ್ನ ಜನಕ್ಕೆ ಗೊತ್ತಾಗಬಾರ್ದು ಅಂತ, ಆನಂತರ ಮಾಧ್ಯಮದವರು ಚರ್ಚೆ ಮಾಡಬಾರ್ದು ಅಂತ ಎಲ್ಲ ಕಡೆ ಡಿಫ್ಲೆಕ್ಟ್ ಮಾಡ್ತಾರೆ. ನಾನು ಹೇಳಿದ್ದೇನಂತ ಹೇಳಿದ್ರೆ ಇದನ್ನು ತಂದಿರೋದು ಕೂಡ ಅದೇ ಒಂದು ಕಾರಣ. ಆದರೆ ನಾವು ಎಲ್ಲ ಇದರಲ್ಲಿ ಕೂಡ ಯಾವುದರಲ್ಲಿ ಸದನದಲ್ಲೂ ಕೂಡ ರಾಜ್ಯದ ಜನತೆಗೆ ಏನು ಒಂದು ತೊಂದರೆ ಆಗ್ತಾ ಇದೆ, ಅವ್ರಿಗೆ ಏನು ಕಷ್ಟ ಆಗ್ತಿದೆ, ರಾಜ್ಯದ ಅಭಿವೃದ್ಧಿಯನ್ನ ಹೆಂಗೆ ಹಳ್ಳಾಡ್ತಿದೆ, ಗ್ಯಾರಂಟಿಗಳು ಹೆಂಗೆ ಹಳ್ಳಾಡ್ತಾ ಇದೆ, ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಸದನದಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಚರ್ಚೆಯನ್ನು ತಂದಿದ್ದೀವಿ. ಆದರೆ ಯಾವುದಕ್ಕೂ ಕೂಡ ಇವರು ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ. ಯಾಕಂದರೆ ಇವರು ಒಂಥರ ದಪ್ಪ ಚರ್ಮದ ಸರ್ಕಾರ, ಯಾವುದಕ್ಕೂ ಇವರು ಉತ್ತರ ಕೊಡಲ್ಲ. ಆನಂತರ ಬೇರೆ ಬೇರೆ ವಿಷಯವನ್ನ ಈ ಥರ ತಂದು ಅವ್ರಿಗೇನು ಬೇಕು ಮಾಡ್ಕೊಂಡು ಬಿಡ್ತಾರೆ, ಸದನದಲ್ಲಿ ಚರ್ಚೆ ಆಗ್ಲಿಕ್ಕೆ ಬಿಡಲ್ಲ. ಈ ಸದನ ಕೂಡ ಸದನ ಎಷ್ಟು ದಿನ ಮಾಡಿದ್ದಾರೆ ಸರ್? ಕೇವಲ 10 ದಿನ ಅಷ್ಟೇ. 10 ದಿನದ ಒಂದು ಇದು ಸದನವನ್ನ, ಅದರಲ್ಲಿ ಫಸ್ಟ್ ದಿನ ಸಂತಾಪ ಸೂಚನೆ, ನಾಡಿದ್ದು 10 ದಿನ ಆಗೋದು ನನ್ ಡೌಟ್ ಇದೆ. ಅಲ್ಲಲ್ಲ, ಯಾಕಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಒಂದು ಬರ್ತೀನಿ. ನಿಮಿಷ. ಅಲ್ಲ, ಅಲ್ಲ, ಅವರಲ್ಲ, ನಾನೇ ಮಾತಾಡ್ತೀನಿ ರೀ. ಫಸ್ಟ್ ದಿನ ಸಂತಾಪ ಸೂಚನೆಯಲ್ಲಿ ಹೋಗ್ಬಿಡುತ್ತೆ, ಮಧ್ಯೆ 1 ದಿನ ಅಥವಾ 2 ದಿನ ರಜಾ ಬಂದ್ಬಿಡುತ್ತೆ. ಎಷ್ಟು ದಿನ ಉಳಿಯುತ್ತೆ? 7 ದಿನ ಇರುತ್ತೆ. 7 ದಿನದಲ್ಲಿ 1-2 ದಿನ ಬಿಲ್ ಪಾಸ್ ಮಾಡೋದು ಇದರಲ್ಲೇ ತೆಗೆದುಬಿಡ್ತಾರೆ. ಆ ನಂತರ ಚರ್ಚೆಗೆ ಯಾವುದಕ್ಕೂ ಅವಕಾಶ ಕೊಡೋದೇ ಇಲ್ಲ. ಈ ತರ ಮಾಡಿ ಇವರು ಸದನವನ್ನು ಹಾಳು ಮಾಡುವಂತ ಕೆಲಸ ಮಾಡ್ತಾರೆ. ಆ ಒಂದು ಉಳಿದ ದಿನಗಳಲ್ಲಿ ನಾವು ಎಷ್ಟು ಇಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅದನ್ನ ನಾವು ಹಿಂದೂ ಕೂಡ ಮಾಡಿದ್ದೀವಿ, ಈ ಒಂದು ಬರುವಂತ ಸದನದಲ್ಲೂ ಮಾಡಲಿದ್ದೇವೆ, ಮುಂದೂ ಕೂಡ ಮಾಡಲಿದ್ದೇವೆ. ಇವರನ್ನ ಕಟಕಟೆ ನಿಲ್ಲಿಸಿ ಇವರು ರಾಜ್ಯದ ಜನತೆಗೆ ಉತ್ತರ ಕೊಡುವಂತೆ ಮಾಡುವಂಥದ್ದು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ.